ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಈಗ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಈಗ ಭಾರಿ ಸದ್ದು ಮಾಡ್ತಾ ಇರುವಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ ಅದು ಬಂದರು ನಿರ್ಮಾಣ ವಿಚಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಾಗಿರಬಹುದು, ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಾಸರಗೋಡಿನ ಟೊಂಕದಲ್ಲಾಗಿರ್ಬೋದು. ಹೀಗೆ ಈ ಎರಡು ಬಂದರು ವಿಚಾರ ಈಗ ಭಾರಿ ಸದ್ದು ಮಾಡ್ತಾ ಇರುವಂಥದ್ದು. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಬಂದರು ನಿರ್ಮಾಣಕ್ಕೆ ತೀವ್ರವಾದಂತಹ ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ. ಈಗ ಆರಂಭದಲ್ಲೇ ಇಲ್ಲಿನ ಜನರು ತೀವ್ರವಾಗಿ ವಿರೋಧವನ್ನ ಮಾಡ್ತಾ ಇದ್ದಾರೆ. ಮೀನುಗಾರರ ಜೊತೆ ಇತರ ಸಮುದಾಯದವರು ಕೂಡ ಒಟ್ಟಾಗಿ ಕೇಣಿಯಲ್ಲಿ ಬಂದರು ನಿರ್ಮಾಣ ಬೇಡವೇ ಬೇಡ ಎಂದು ಆಗ್ರಹಿಸ್ತಾ ಇದ್ದಾರೆ. ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಾಸರಗೋಡಿನ ಟೊಂಕ ಭಾಗದಲ್ಲಿ ಈಗಾಗಲೇ ಬಂದರು ನಿರ್ಮಾಣ ಆರಂಭವಾಗಿರುವಂಥದ್ದು. ಕಳೆದ 3 ವರ್ಷದಿಂದ ಈ ಪ್ರಕ್ರಿಯೆ ನಡೀತಾ ಇದೆ. ಅದರ ಜೊತೆಗೆ ಇಲ್ಲಿನ ಸ್ಥಳೀಯರು ಕೂಡ ಭಾರಿ ಪ್ರಮಾಣದಲ್ಲಿ ವಿರೋಧವನ್ನ ಮಾಡ್ತಾ ಇದ್ದಾರೆ. ಅದರ ವಿರೋಧದ ಮಧ್ಯೆಯೂ ಸಹಿತ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಟೊಂಕದಲ್ಲಿ ಬಂದರು ನಿರ್ಮಾಣ ಕಾರ್ಯಪ್ರಗತಿಯಲ್ಲಿ ಇದೆ. ಇದು ಒಂದು ಭಾಗವಾದ್ರೆ ಈಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿ ಭಾಗದಲ್ಲಿ ಹೇಗಿದೆ ಪರಿಸ್ಥಿತಿ ಎನ್ನುವಂತಹ ಬಗ್ಗೆ ನಾವು ನಿಮ್ಗೆ ತಿಳಿಸೋದಾದ್ರೆ, ಈಗ ಕೇಣಿಯಲ್ಲಿ ಆರಂಭದ ಹಂತ. ಈಗಾಗಲೇ ಸಮುದ್ರ ವ್ಯಾಪ್ತಿಯಲ್ಲಿ ಇಲ್ಲಿನ ಗುತ್ತಿಗೆ ಪಡೆದಂತ ಕಂಪನಿ JSW ಅವರು ಸರ್ವೆ ಕಾರ್ಯವನ್ನ ಮಾಡಲು ಆರಂಭಿಸಿದ್ದಾರೆ. ಕಳೆದ 10 ದಿನಗಳಿಂದ ಈ ಸರ್ವೆ ಕಾರ್ಯ ಆರಂಭವಾಗಿರುವಂಥದ್ದು. ಇದಕ್ಕೆ ಇಲ್ಲಿನ ಮೀನುಗಾರರು ತೀವ್ರ ಪ್ರಮಾಣದಲ್ಲಿ ವಿರೋಧವನ್ನ ಮಾಡ್ತಾ ಇದ್ದಾರೆ. ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ನಿರ್ಮಾಣವಾಗಲಿರುವಂತಹ ಗ್ರೀನ್ಫೀಲ್ಡ್ ವಾಣಿಜ್ಯ ಬಂದರು ಇದು ಏಷ್ಯಾದಲ್ಲಿ ಅತಿ ದೊಡ್ಡ ಬಂದರು ಎನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಅದು ದೊಡ್ಡ ಹೈಟೆಕ್ ಮಾದರಿಯಲ್ಲಿ ಇದು ಬಂದರು ನಿರ್ಮಾಣವಾಗಲಿದೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗಿದೆ. ನಿರ್ಮಾಣದ ಗುತ್ತಿಗೆಯನ್ನ ಈಗಾಗಲೇ JSW ಕಂಪನಿಯವರಿಗೆ ನೀಡಲಾಗಿರುವಂಥದ್ದು. JSW ಕಂಪನಿಯವರು ಸಹಿತ ಈಗಾಗಲೇ ಭೂಸ್ವಾಧೀನ ಕೆಲಸವನ್ನ ಸಹಿತ ಆರಂಭಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಕಳೆದ 1 ವಾರದ ಹಿಂದೆ ಈ ಭಾಗದಲ್ಲಿ ಸರ್ವೆ ಕಾರ್ಯ ಮಾಡ್ತಾ ಇದ್ರು. ಈ ಸರ್ವೆ ಕಾರ್ಯ ಮಾಡಲು ಇಲ್ಲಿನ ಮೀನುಗಾರರು ತೀವ್ರ ಪ್ರಮಾಣದಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿರುವಂಥದ್ದು. ಯಾವುದೇ ಕಾರಣಕ್ಕೂ ಇಲ್ಲಿ ಬಂದರು ನಿರ್ಮಾಣ ಬೇಡ ಎನ್ನುವಂತಹ ಬಗ್ಗೆ ಇಲ್ಲಿನ ಜನರು ಆಗ್ರಹಿಸ್ತಾ ಇದ್ದಾರೆ. ಇಷ್ಟು ದಿವಸ ಕೇವಲ ಮೀನುಗಾರರು ಮಾತ್ರ ಇಲ್ಲಿ ಪ್ರತಿಭಟನೆಗೆ ಇಳಿದಿದ್ರು, ಹೋರಾಟಕ್ಕೆ ಇಳಿದಿದ್ರು. ಆದ್ರೆ ಈಗ ಮೀನುಗಾರರ ಜೊತೆ ಇತರ ಸಮುದಾಯದವರು ಕೂಡ ಕೈ ಜೋಡಿಸಿದ್ದು ಈಗ ಮೀನುಗಾರರ ಹೋರಾಟಕ್ಕೆ ಒಂದು ದೊಡ್ಡ ಬಲ ಬಂದಂತಾಗಿದೆ. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕೇಣಿಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಒಂದು ಬಂದರು ಈಗ ಕೇಣಿ ಅಷ್ಟೇ ಅಲ್ಲದೆ ಅಂಕೋಲಾ ತಾಲೂಕಿನ ಕೆಲ ಭಾಗದಲ್ಲಿ ಜನರಿಗೆ ಭಾರಿ ಸಮಸ್ಯೆ ಆಗಲಿದೆ ಎನ್ನುವಂತಹ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತಮಗೆ ಯಾವುದೇ ಕಾರಣಕ್ಕೂ ಬಂದರು ನಿರ್ಮಾಣ ಬೇಡ ಎನ್ನುವಂತಹ ಬಗ್ಗೆ ಇಲ್ಲಿನ ಜನರು ಈಗ ಆಗ್ರಹಿಸ್ತಾ ಇರುವಂಥದ್ದು. ಹಾಗಾದ್ರೆ ಬಂದರು ನಿರ್ಮಾಣ ಆದ್ರೆ ಇಲ್ಲಿ ಏನು ಸಮಸ್ಯೆ ಆಗತ್ತೆ ಎನ್ನುವಂತಹ ಬಗ್ಗೆ ನಾವು ಮೀನುಗಾರರನ್ನ ಕೇಳಿದಾಗ ಅವರು ಹೇಳ್ತಾ ಇರುವಂತದ್ದಪ್ಪ ಏನಂದ್ರೆ, ಇಲ್ಲಿ ಬಂದರು ನಿರ್ಮಾಣ ಆದ್ರೆ ಕೇಣಿಯಲ್ಲಿರುವಂತ ಮೀನುಗಾರಿಕಾ ಕಡಲಚೀರ ಬಂದರಿಗೆ ಸ್ವಾಧೀನವಾಗಲಿದೆ. ಇಲ್ಲಿ ಮೀನುಗಾರಿಕೆ ಕಾರ್ಯಚಟುವಟಿಕೆಗಳು ಇಲ್ಲಿ ನಶಿಸಿ ಹೋಗಲಿದೆ. ಅದೇ ರೀತಿ ಮೂಲ ಕಸಬು ಮೀನುಗಾರಿಕೆಯನ್ನೇ ನಂಬಿ ಜೀವನವನ್ನ ಮಾಡ್ತಾ ಇರುವಂತ ಅದೆಷ್ಟೋ ಕುಟುಂಬಗಳು ಇವತ್ತು ಬೀದಿಗೆ ಬೀಳುವಂತ ಒಂದು ಸಾಧ್ಯತೆ ಇದೆ ಎನ್ನುವಂತ ಒಂದು ಮಾತನ್ನ ಇಲ್ಲಿನ ಮೀನುಗಾರರು ಹೇಳ್ತಾ ಇರುವಂತದ್ದು. ವಾಣಿಜ್ಯ ಬಂದರು ನಿರ್ಮಾಣ ಮಾಡ್ತಾ ಇದ್ದುದಕ್ಕೆ ನಾವು ಎಲ್ಲ ಅಂಕೋಲಾ ತಾಲೂಕಿನ ಸರ್ವ ಸಮಾಜದವರು ಇವತ್ತು ಸಭೆ ಕರೆದು ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಎಲ್ಲರೂ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟಕ್ಕೆ ಅನುವು ಮಾಡಿಕೊಡ್ಬೇಡಿ. ಈಗಾಗಲೇ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಏನು 144 ಮತ್ತು 168 ಕಲಮನ್ನು ಜಾರಿ ಮಾಡಿಕೊಂಡು ಮೀನುಗಾರರನ್ನ ವಿಶ್ವಾಸಕ್ಕೆ ತಗೊಳ್ದಿದೆ, ಯಾವುದೇ ಒಂದು ಸಭೆ ಕಾರ್ಯವನ್ನು ಮಾಡದಿದೆ, ಅವರ ಚಿಂತನೆಗೆ ಏನು ಸ್ಪಂದಿಸಿದೆ, ಇದು ಮಾಡಿದಂಥದ್ದು ಏನು ವಿಚಾರ 141 ಸೆಕ್ಷನ್ ಜಾರಿ ಮಾಡಿದ್ದದ್ದು ಅದು ನಮಗೆ ತೀವ್ರ ವಿರೋಧ ಇದೆ, ಅಸಮಾಧಾನ ಇದೆ, ಆತಂಕಕ್ಕೆ ಎಡವು ಮಾಡಿಕೊಟ್ಟಂತ ಒಂದು ಪರಿಸ್ಥಿತಿ ಉಂಟು ಮಾಡಿದ್ದಾರೆ. ಬಂದರು ನಿರ್ಮಾಣವಾದ್ರೆ ಇಲ್ಲಿ ಮೀನುಗಾರಿಕೆಗೆ ಯಾಕೆ ಸಮಸ್ಯೆ ಎನ್ನುವಂತ ಬಗ್ಗೆ ನಿಮ್ಮಲ್ಲೂ ಸಹಿತ ಪ್ರಶ್ನೆ ಇರಬಹುದು. ಇಲ್ಲಿ ಬಂದರು ನಿರ್ಮಾಣ ಆದ್ರೆ ಇದು ಕೇಂದ್ರ ಸರ್ಕಾರದ ಒಂದು ಸುಪರ್ದಿಯಲ್ಲಿರುತ್ತೆ. ಇಲ್ಲಿನ ಭದ್ರತಾ ಹಿತದೃಷ್ಟಿಯಿಂದ ಇಲ್ಲಿನ ಮೀನುಗಾರರಿಗೆ ಈ ವ್ಯಾಪ್ತಿಯಲ್ಲಿ ಅವಕಾಶವನ್ನ ಕೊಡಲಾಗಲ್ಲ. ಇದರಿಂದ ಸಂಪೂರ್ಣವಾಗಿ ಇಲ್ಲಿ ಮೀನುಗಾರಿಕೆ ಸ್ಥಗಿತವಾಗತ್ತೆ. ಮೀನುಗಾರಿಕೆಗೆ ಅವಕಾಶ ಕೊಟ್ಟರೂ ಸಹಿತ ಅಲ್ಲಿ ಮೀನುಗಾರಿಕೆ ಮಾಡಲಾಗದಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗತ್ತೆ.
ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿನ ಮೀನುಗಾರರು ಯಾವುದೇ ಕಾರಣಕ್ಕೂ ತಮಗೆ ಇಲ್ಲಿ ಬಂದರು ಬೇಡ ಎನ್ನುವಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಅದರ ಜೊತೆಗೆ ಈ ಬಂದರು ನಿರ್ಮಾಣವಾದ್ರೆ ಮೀನುಗಾರರ ಸಮುದಾಯವನ್ನ ಹೊರತುಪಡಿಸಿ ಬೇರೆಯವರಿಗೆ ಏನ್ ಸಮಸ್ಯೆ ಅಂತ ನೀವು ಕೇಳಬಹುದು. ಹಾಗಾದ್ರೆ ಬೇರೆ ಸಮುದಾಯದವರಿಗೆ ಏನ್ ಸಮಸ್ಯೆ ಅಂದ್ರೆ, ಬಂದರಿಗೆ ಸಂಪರ್ಕ ಕಲ್ಪಿಸುವಂತ ಒಂದು ರಸ್ತೆ ನಿರ್ಮಾಣವಾಗಬೇಕಾಗತ್ತೆ. ಅದ್ರ ಜೊತೆಗೆ ರೈಲ್ವೆ ಕನೆಕ್ಟಿವಿಟಿ ಸಹಿತ ಇದೆ ಎನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಭೂ ಸ್ವಾಧೀನವಾಗಲಿದೆ ಎನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಈ ರಸ್ತೆ ನಿರ್ಮಾಣಕ್ಕೆ ಭೂ ಸ್ವಾಧೀನ ಆದ್ರೆ ಇತರ ಸಮುದಾಯದವರ ಮನೆ ಸ್ವಾಧೀನ ಆಗಲಿದೆ, ಮನೆ ನೆಲಸಮವಾಗಲಿದೆ. ಈ ಜಾಗವನ್ನ ಏನು JSW ಕಂಪನಿಯವರು ತಮ್ಮ ಸ್ವಾಧೀನಕ್ಕೆ ಪಡೆದುಕೊಂಡು ಅವರಿಗೆ ತಕ್ಕ ಮಟ್ಟಿಗೆ ಪರಿಹಾರವನ್ನ ಕೊಡಲಿದ್ದಾರೆ. ಆದ್ರೆ ನಮಗೆ ಮೂಲ ಮನೆಯೇ ಬೇಕು, ಯಾವುದೇ ಕಾರಣಕ್ಕೂ ನಾವು ತಮ್ಮ ಮನೆಯನ್ನ ಬಿಟ್ಟು ಕೊಡಲ್ಲ, ತಮಗೆ ಯಾವುದೇ ಕಾರಣಕ್ಕೂ ಬಂದರು ಬೇಡ ಎನ್ನುವಂತಹ ಒಂದು ಮಾತನ್ನ ಮೀನುಗಾರರ ಹೊರತುಪಡಿಸಿ ಇತರ ಸಮುದಾಯದವರು ಸಹಿತ ಹೇಳ್ತಾ ಇರುವಂತದ್ದು. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಬಂದರು ನಮಗೆ ಬೇಡ ಎನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಕೇಂದ್ರ ಸರ್ಕಾರ ನೀಡುವಂತಹ ಒಂದು ಭರವಸೆಗೆ ಇಲ್ಲಿನ ಜನರು ಯಾಕೆ ಒಲ್ಲೆ ಅಂತಿದ್ದಾರೆ ಎನ್ನುವಂತಹ ಬಗ್ಗೆ ನಾವು ನಿಮ್ಗೆ ಈಗ ಹೇಳ್ತಾ ಹೋಗ್ತೀವಿ. ಕಳೆದ 1995-96ನೇ ಇಸ್ವಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಅರ್ಗ ವ್ಯಾಪ್ತಿಯಲ್ಲಿ ಕದಂಬ ನೌಕಾನೆಲೆ ರಕ್ಷಣಾ ಇಲಾಖೆಯ ನೌಸೇನೆ ಇಲ್ಲಿ ನೆಲೆಯೂರಬೇಕಿದ್ದಂತ ಒಂದು ಸಂದರ್ಭದಲ್ಲಿ ಇಲ್ಲಿನ ಸಾವಿರಾರು ಕುಟುಂಬಗಳು ನಿರಾಶ್ರಿತರಾದರು. ಇವರ ಜಾಗವನ್ನ ತಾವು ಸ್ವಾಧೀನಕ್ಕೆ ಪಡೆಯುವುದಕ್ಕಿಂತ ಮುಂಚೆ ಕೇಂದ್ರದಿಂದ ಸಾಕಷ್ಟು ಭರವಸೆಯನ್ನ ಇಲ್ಲಿ ನೀಡಲಾಗಿತ್ತು. ಪ್ರತಿ ಮನೆಗೆ ಒಂದು ಉದ್ಯೋಗ ಕೊಡುವಂತ ಒಂದು ಭರವಸೆಯನ್ನ ನೀಡಲಾಗಿತ್ತು. ಅದರ ಜೊತೆಗೆ ಹೆಚ್ಚಿನ ಪರಿಹಾರವನ್ನ ಕೊಡುವಂತ ಒಂದು ಭರವಸೆಯನ್ನ ನೀಡಲಾಗಿತ್ತು. ಅದರ ಜೊತೆಗೆ ಸ್ಥಳೀಯ ಮೀನುಗಾರರಿಗೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಮಾಡಲ್ಲ ಎನ್ನುವಂತ ಒಂದು ಮಾತನ್ನ ಭರವಸೆಯನ್ನ ಅಂದು ನೀಡಲಾಗಿತ್ತು. ಆದ್ರೆ ಈಗ ಅದೆಲ್ಲವೂ ಬದಲಾಗಿ ಸ್ಥಳೀಯರಿಗೆ ತೀರಾ ಕಿರುಕುಳವಾಗ್ತಾ ಇದೆ ನೌಸೇನೆಯ ಕೆಲ ಅಧಿಕಾರಿಗಳಿಂದ, ನೌಸೇನೆಯ ಸಿಬ್ಬಂದಿ ಅವರಿಂದ. ಅದ್ರ ಜೊತೆಗೆ ಮೀನುಗಾರಿಕೆಗೆ ತೆರಳಿದಂತಹ ಒಂದು ಸಂದರ್ಭದಲ್ಲಿ ಮೀನುಗಾರರಿಗೆ ಭಾರಿ ಪ್ರಮಾಣದಲ್ಲಿ ಕಿರುಕುಳವಾಗ್ತಾ ಇರುವಂತದ್ದು. ವ್ಯಾಪ್ತಿ ಮೀರಿ ಮೀನುಗಾರಿಕೆ ಮಾಡಲು ಹೊರಟರೆ ಇಲ್ಲಿನ ಅಧಿಕಾರಿ ವರ್ಗದವರು ಇವರನ್ನ ಬಂಧಿಸ್ತಾರೆ, ಅವರ ಮೇಲೆ ಹಲ್ಲೆ ಮಾಡ್ತಾರೆ. ಹೀಗೆ ನೌಸೇನೆಯಿಂದ ಸಾಕಷ್ಟು ಕಿರುಕುಳ ಇಲ್ಲಿನ ಮೀನುಗಾರರಿಗಾಗಿರ್ಬೋದು ಇತರ ಸಮುದಾಯದವರಿಗೆ ಆಗ್ತಾ ಇದೆ. ಹೀಗೆ ಇರೋದ್ರಿಂದ ಇಲ್ಲಿ ಬಂದರು ನಿರ್ಮಾಣ ಆದ್ರೂ ಕೂಡ ಇಲ್ಲಿ ಸ್ಥಳೀಯರಿಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಕೊಡಲ್ಲ ಎನ್ನುವಂತಹ ಒಂದು JSW ಕಂಪನಿ ಆಗಿರ್ಬೋದು, ಅದೇ ರೀತಿ ಕೇಂದ್ರ ಸರ್ಕಾರ ಆಗಿರ್ಬೋದು ಮುಂದೆ ಸಮಸ್ಯೆ ಕೊಡಲ್ಲ ಎನ್ನುವಂಥದ್ದು ಯಾವ ಭರವಸೆ? ಈಗಾಗಲೇ ನಾವು ಸಾಕಷ್ಟು ಕಡಲ ತೀರಗಳನ್ನ ಕೇಂದ್ರದ ರಕ್ಷಣಾ ಯೋಜನೆಗೆ ಬಿಟ್ಟುಕೊಟ್ಟು ಅವರಿಂದಲೇ ಸಾಕಷ್ಟು ಸಮಸ್ಯೆಯನ್ನ ಈಗ ನಾವು ಅನುಭವಿಸ್ತಾ ಇದ್ದೇವೆ. ಬಂದರು ನಿರ್ಮಾಣಕ್ಕೆ ಈ ಜಾಗವನ್ನ, ಈ ಕಡಲ ತೀರವನ್ನ ಬಿಟ್ಟುಕೊಟ್ಟು ಮತ್ತು ಇವರಿಂದ ನಾವು ಸಮಸ್ಯೆ ಎದುರಿಸಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಬಹುದು ಎನ್ನುವಂತಹ ಒಂದು ಮಾತನ್ನ, ಅಭಿಪ್ರಾಯವನ್ನ ಇಲ್ಲಿನ ಮೀನುಗಾರರಾಗಿರ್ಬೋದು ಇತರ ಸಮುದಾಯದ ಜನರು ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಇಲ್ಲಿ ನಿರಾಶ್ರಿತರಾದವರನ್ನ ಬೇರೆ ಕಡೆ ಎಲ್ಲಾದ್ರೂ ಒಂದ್ ಕಡೆ ಜಾಗ ಕೊಟ್ರೆ ಅಲ್ಲಿ ಮೀನುಗಾರಿಕೆ ಮಾಡಲು ಅವಕಾಶ ಇರಲ್ಲ. ಯಾಕಂದ್ರೆ ಒಂದು ಕೃಷಿ ಭೂಮಿಯಲ್ಲಿ ಅವರನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಅವರಿಗೆ ಪುನರ್ವಸತಿ ಕಲ್ಪಿಸಿದ್ರೆ ಅವರು ನೆಚ್ಚಿಕೊಂಡಿರುವಂತಹ ಒಂದು ಮೂಲ ಕಸುಬು ಅಂದ್ರೆ ಮೀನುಗಾರಿಕೆಗೆ, ಅಲ್ಲಿ ಮೀನುಗಾರಿಕೆ ಮಾಡಲು ಅವಕಾಶ ಇರುವುದಿಲ್ಲ. ಸಮುದ್ರವನ್ನೇ ನಂಬಿಕೊಂಡಂತ ಇಲ್ಲಿನ ಮೀನುಗಾರರನ್ನ ಅಲ್ಲಿಂದ ಬೇರ್ಪಡಿಸಿದ್ರೆ ಮುಂದೆ ತಮ್ಮ ಪರಿಸ್ಥಿತಿ ಹೇಗೆ ಎನ್ನುವಂತ ಬಗೆಯೂ ಸಹಿತ ಈಗ ಇಲ್ಲಿನ ಮೀನುಗಾರರು ಸರ್ಕಾರದ ಮುಂದೆ ಇಟ್ಟಿರುವಂತಹ ಒಂದು ಪ್ರಶ್ನೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಉತ್ತರ ಕನ್ನಡ ಜಿಲ್ಲೆಯ ಕೇಣಿಯಲ್ಲಿ ನಿರ್ಮಾಣವಾಗ್ತಾ ಇರುವಂತ ಬಂದರಿಗೆ ಈಗ ಭಾರಿ ಪ್ರಮಾಣದಲ್ಲಿ ಈಗ ವಿರೋಧವಾಗ್ತಾ ಇರುವಂತದ್ದು. ಅದರ ಜೊತೆಗೆ ಈಗ ಆರಂಭದಲ್ಲೇ ಈಗ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಸಹಿತ ಇಲ್ಲಿನ ಜಿಲ್ಲಾಡಳಿತ ಎದುರಿಸಿದೆ, ಅದೇ ರೀತಿ ಪೊಲೀಸ್ ಇಲಾಖೆ ಎದುರಿಸಿದೆ, JSW ಕಂಪನಿಯವರು ಸಹಿತ ಎದುರಿಸಿದ್ದಾರೆ. ಅದ್ರ ಜೊತೆಗೆ ಈಗ ಹೋರಾಟದ ರೂಪುರೇಷೆ ಯಾವ ರೀತಿ ಇರಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದು ಸಮಿತಿಯನ್ನು ಸಹಿತ ಇಲ್ಲಿನ ಜನರು ರಚನೆಯನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಮುಂದೆ ಒಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಹೋರಾಟ ಮಾಡಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿಯೂ ಸಹಿತ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆ ಈಗ ನಡೆದಿದೆ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ನಮಗೆ ಬಂದರು ಬೇಡವೇ ಬೇಡ ಎನ್ನುವಂತಹ ಒಂದು ರೀತಿಯಲ್ಲಿ ಸರ್ಕಾರ ಬಂದರು ನಿರ್ಮಾಣದ ಯೋಜನೆಯನ್ನ ಕೈ ಬಿಡಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಇಲ್ಲಿನ ಜನರು ಆಗ್ರಹಿಸ್ತಾ ಇರುವಂತದ್ದು. ಒಟ್ಟಾರೆ ವೀಕ್ಷಕರೇ, ಇದಿಷ್ಟಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಈಗ ಸದ್ದು ಮಾಡ್ತಾ ಇರುವಂತಹ ಬಂದರು ವಿಚಾರದ ಬಗ್ಗೆ ಹೇಳುವಂತ ಒಂದು ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ News18.